ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋನ ತಂದಿದ್ದೀನಿ. ಆ ವಿಡಿಯೋನ ತಗೊಳೋದಕ್ಕೆ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ, ಸಬ್ಸ್ಕ್ರೈಬ್ ಅಂತ ಅದನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಎಸ್, ಫೈನಲಿ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದಂಥ ದಿನ ಬಂದೇ ಬಿಟ್ಟಿದೆ. ಇವತ್ತು KGF ರಿಲೀಸ್ ಆಗಿದೆ ಆ್ಯಂಡ್ ನಾನು ಸಹ ಬೆಳಗಿನ ಜಾವ 6:30 ಶೋನ ನೋಡ್ಕೊಂಡು ಬಂದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ರಿವ್ಯೂವನ್ನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಡವರೆಗೂ ನೋಡ್ತಾ ಇರಿ ಆ್ಯಂಡ್ ಲಾಸ್ಟಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವ್ರ ಬಗ್ಗೆ ಮಾತಾಡಬೇಕು. ಎಸ್, ಪ್ರಶಾಂತ್ ನೀಲ್ ಅವರ ಎರಡನೇ ಚಿತ್ರ ಇದು, ನಿಮ್ಗೆಲ್ರಿಗೂ ಗೊತ್ತಿದೆ. ಆ್ಯಂಡ್ ಎರಡನೇ ಚಿತ್ರಕ್ಕೆ ಈ ರೇಂಜ್ಗೆ ಕ್ರೇಜ್ ಇದೆ ಅಂದರೆ ಅವ್ರ ಡೈರೆಕ್ಷನ್ಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅವರ ಡೈರೆಕ್ಷನ್ ಅಂತ. ಸೊ ಆ ಕ್ರೇಜ್ನ ಪ್ರಶಾಂತ್ ನೀಲ್ ಅವರು ಈ ಚಿತ್ರದ ಮೂಲಕ ಉಳಿಸ್ಕೊಂಡಿದ್ದಾರೆ ಅಂದರೆ ಎಸ್, ಪಕ್ಕ ಉಳಿಸ್ಕೊಂಡಿದ್ದಾರೆ. ಫುಲ್ ಮೂವಿ ಅವರ ಡೈರೆಕ್ಷನ್ನ ಸೂಪರ್ ಆಗಿ ಕ್ಯಾರಿ ಮಾಡಿದ್ದಾರೆ ಆ್ಯಂಡ್ ಒಂದು ದೊಡ್ಡ ಕಥೆನ ಅಚ್ಚುಕಟ್ಟಾಗಿ ಒಂದು ಆಡಿಯನ್ಸ್ಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅದನ್ನು 2.5 ಗಂಟೆಯಲ್ಲಿ ಪರ್ಫೆಕ್ಟಾಗಿ ಕಥೆನ ಹೇಳ್ತಾರೆ ಆಡಿಯನ್ಸ್ಗೆ. KGFನ ಮೂವಿಯಲ್ಲಿ ಹೀರೋ ಪಾತ್ರಕ್ಕಷ್ಟೇ ಅಲ್ಲದೆ ಸಣ್ಣ ಪುಟ್ಟ ಪಾತ್ರಗಳಿಗೂ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಪ್ರಶಾಂತ್ ನೀಲ್ ಅವರು. ಆ್ಯಂಡ್ ಪ್ರಶಾಂತ್ ನೀಲ್ ಅವರು ಸ್ಕ್ರೀನ್ ಪ್ಲೇನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ ಪಾರ್ಟ್ 1ರಲ್ಲಿ ಪಾರ್ಟ್ 2ನ ಸೀನ್ಸ್ಗಳು ಒಂದೆರಡು ಅಲ್ಲಲ್ಲಿ ಬಂದೋಗುತ್ತೆ. ಸೊ ಅದಂತೂ ತುಂಬಾ ಮಜಾ ಕೊಡುತ್ತೆ ನೋಡೋದಕ್ಕೆ. ಆ್ಯಂಡ್ ಇಷ್ಟು ದಿನ ಏನಾಗ್ತಿತ್ತು ಅಂದರೆ ನಾವು ಬೇರೆ ಮೂವಿಲೆಲ್ಲ ನೋಡ್ದಂಗೆ ಪಾರ್ಟ್ 2ನಲ್ಲಿ ಪಾರ್ಟ್ 1 ಸೀನ್ನ ತೋರಿಸ್ತಾ ಇದ್ರು. ಬಟ್ ಇದರಲ್ಲಿ ಪಾರ್ಟ್ 1ನಲ್ಲೇ ಪಾರ್ಟ್ 2 ಸೀನನ್ನು ತೋರಿಸಿರೋದು ತುಂಬಾ ಮಜಾ ಇದೆ, ಒಂಥರ ಖುಷಿ ಕೊಡ್ತು. ಆ್ಯಂಡ್ ಪ್ರಶಾಂತ್ ನೀಲ್ ಅವರ ಈ ಥಿಂಕಿಂಗ್ ನನಗೆ ತುಂಬಾ ಇಷ್ಟ ಆಯಿತು. ಪ್ರಶಾಂತ್ ನೀಲ್ ಅವರು ಫಿಲಿಮಲ್ಲಿ ವಿಲನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಸೊ ವಿಲನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಮ ಹೀರೋನ ಲೆವೆಲ್ ಡಬಲ್ ಆಗುತ್ತೆ. ಒಂಥರ ಪ್ರಶಾಂತ್ ನೀಲ್ ಅವರ ಒಂದು ಡಿಫ್ರೆಂಟ್ ಥಿಂಕಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಒಂದು ಆಕ್ಷನ್ ಮೂವಿನಲ್ಲಿ ತಾಯಿಯ ಸೆಂಟಿಮೆಂಟ್ ಅನ್ನ ಇಟ್ಟು ಆ ತಾಯಿಯ ಸೆಂಟಿಮೆಂಟು ಥ್ರೂ ಔಟ್ ಮೂವಿ ಕ್ಯಾರಿ ಆಗುತ್ತೆ ಆ್ಯಂಡ್ ಅದು ಓವರ್ ಆಗಿಲ್ಲ, ಎಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಕ್ಯಾರಿ ಮಾಡಿದ್ದಾರೆ. ಈ ಪಾಯಿಂಟು ಸಹ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪ್ರಶಾಂತ್ ನೀಲ್ ಅವರ ಓವರ್ ಆಲ್ ಡೈರೆಕ್ಷನ್ನು ಪರ್ಫೆಕ್ಟ್ ಆಗಿದೆ ಈ ಮೂವಿನಲ್ಲಿ. ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಆಫ್ಟರ್ ಲಾಂಗ್ ಟೈಮ್ 2 ಇಯರ್ಸ್ ಆದಮೇಲೆ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಆ್ಯಂಡ್ ಇನ್ನು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಏನು ಹೇಳೋಣ, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮ್ಯಾನರಿಸಮ್ ಆಗಲಿ, ಅವರ ಸ್ಟೈಲ್ ಆಗಲಿ, ಅವರ ಆ್ಯಟಿಟ್ಯೂಡ್ ಆಗಲಿ, ಅವ್ರ ಹೀರೋಯಿಸಮ್ ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ಈ ಚಿತ್ರದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಅವರು ಮಾಸ್ ಲುಕ್ಕಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅವರ ಎಂಟ್ರಿ ಸೀನ್ ಅಂತೂ ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸೆಕೆಂಡ್ ಹಾಫಲ್ಲಿ ಎಮೋಷ್ನಲ್ ಸೀನ್ಸು ಕೆಲವೊಂದು ಬರುತ್ತೆ, ಅದರಲ್ಲಂತೂ ಸೂಪರಾಗಿ ಮಾಡಿದ್ದಾರೆ ಎಮೋಷನ್ ಸೀನ್ಸು. ಆ್ಯಂಡ್ ಥ್ರೂ ಔಟ್ ಮೂವಿ KGFನಲ್ಲಿ ಆ ರಾಕಿ ಅನ್ನೋ ಕ್ಯಾರೆಕ್ಟ್ರು ನಮ್ಮ ಆಡಿಯನ್ಸ್ನ ಫುಲ್ಲು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಸೊ ಆಡಿಯನ್ಸು ಹಂಗೆ ಡೀಪಾಗಿ ಕಥೆಯಲ್ಲಿ ಮುಳುಗೋಗ್ಬಿಡ್ತಾರೆ. ಆ್ಯಂಡ್ ಹೀರೋಯಿನ್ ಅವ್ರದ್ದು ಇದು ಮೊದಲನೇ ಚಿತ್ರ ಆ್ಯಂಡ್ ಹೀರೋಯಿನ್ ಅವರು ಕೊಟ್ಟಿರೋ ಪಾತ್ರನ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಅವರ ಆ್ಯಕ್ಟಿಂಗು ಮತ್ತು ಅವರ ಪರ್ಫಾರ್ಮೆನ್ಸು ತುಂಬ ಜನಕ್ಕೆ ಇಷ್ಟ ಆಗಿದೆ ಆಲ್ರೆಡಿ. ಆ್ಯಂಡ್ ಚಿತ್ರದಲ್ಲಿ ಇನ್ನೊಬ್ಬ ಹೀರೋ ಯಾರಪ್ಪ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಜೂನಿಯರ್ ಪಾತ್ರವನ್ನು ಮಾಡಿರುವಂಥ ಆ ಚಿಕ್ಕ ಹುಡುಗ ತುಂಬಾ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ನನ್ನಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋದೆ. ಯಾವುದೇ ಒಂದು ಅಗ್ರೆಸಿವ್ ಇದಿರಲಿ, ಎಮೋಷನ್ ಸೀನ್ ಇರಲಿ, ಪರ್ಫೆಕ್ಟಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಆ ಹುಡುಗಂಗೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಆ್ಯಂಡ್ ತಾಯಿಯ ಪಾತ್ರವನ್ನು ಮಾಡಿರೋರು ಸಹ ಅರ್ಚನಾ ಅಂತ, ಅವ್ರದ್ದು ಇದು ಮೊದಲನೇ ಚಿತ್ರ ಅನಿಸುತ್ತೆ ನನಗೆ ಗೊತ್ತಿರೋಂಗೆ. ಸೊ ಅವರು ಸಹ ಪರ್ಫೆಕ್ಟಾಗಿ ಅವ್ರ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಈ ಚಿಕ್ಕ ಹುಡುಗಂದು ಮತ್ತು ಅವ್ರದ್ದು ಕಾಂಬಿನೇಷನ್ ಏನಿದೆ ಚಿತ್ರದಲ್ಲಿ ಅದು ತುಂಬಾ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಆಡಿಯನ್ಸ್ನ ಒಂಥರ ಎಮೋಷ್ನಲ್ ಮಾಡುತ್ತೆ. ಈ ಮೂವಿ ಆದ ನಂತರ ನನಗನ್ಸಿದ ಪ್ರಕಾರ ಅರ್ಚನಾ ಅವ್ರಿಗೆ ತುಂಬಾ ಆಪರ್ಚುನಿಟೀಸ್ ಬರುತ್ತೆ ಅನಿಸುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿ ಅವರ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ. ತಾಯಿಯ ಪಾತ್ರ ಮಾಡಿರೋ ಅರ್ಚನಾ ಅವರು ಸಹ ಚಿತ್ರದಲ್ಲಿ ಕೆಲವೊಂದು ಡೈಲಾಗ್ಸ್ಗಳನ್ನ ಹೇಳ್ತಾರೆ, ಅದು ಸಿಕ್ಕಾಪಟ್ಟೆ ಪವರ್ಫುಲ್ಲು. ಮತ್ತು KGFನ ಕತೆಗೆ ಒಂದು ಸ್ಟ್ರಾಂಗ್ ಕಂಟೆಂಟ್ಸ್ ಅಂತ ಹೇಳ್ಬೋದು ಆ ಡೈಲಾಗ್ಗಳು. ಇನ್ನು ಉಳಿದಂತೆ ಅನಂತ್ನಾಗ್ ಸರ್ ಮತ್ತು ಮಾಳವಿಕಾ ಮ್ಯಾಮು ಇವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಕ್ಯಾರೆಕ್ಟರ್ಗಳನ್ನ ಮಾಡಿರೋದು ಸ್ವಲ್ಪ ಜನ ಹೊಸ ಮುಖಗಳು, ಆದರೂ ಸಹ ಅವರು ಪರ್ಫೆಕ್ಟಾಗಿ ಅವರ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಅವರ ಪಾತ್ರಗಳಿಗೆ ತುಂಬಾ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ, ಅದಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ನಮಗೆ ಇಂಟರ್ವಲ್ ಯಾವಾಗ ಬರುತ್ತೋ ಗೊತ್ತೇ ಆಗೋಲ್ಲ, ಅಷ್ಟು ಬೇಗ ಕತೆ ಸಾಗುತ್ತೆ ಆ್ಯಂಡ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕತೆ ಸ್ವಲ್ಪ ಡೆಪ್ತಾಗಿ ಹೋಗುತ್ತೆ ಆ್ಯಂಡ್ ಆಡಿಯನ್ಸ್ಗೆ ತುಂಬಾ ಅರ್ಥ ಮಾಡಿಸ್ತಾರೆ ಡೈರೆಕ್ಟರು. ಆ್ಯಂಡ್ ಪ್ರಶಾಂತ್ ನೀಲ್ ಅವರು ಅರ್ಥ ಮಾಡಿಸೋದ್ರಲ್ಲಿ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮೂವಿನಲ್ಲಿ ಇನ್ನೊಂದು ಮೇಜರ್ ಪಾರ್ಟ್ ಏನಪ್ಪ ಅಂತಂದರೆ ಮೂವಿಯಲ್ಲಿರುವಂಥ ಡೈಲಾಗ್ಗಳು ಸೀರಿಯಸ್ ಆಗಿ ಒಂದು ಡೈಲಾಗ್ಗಿಂತ ಇನ್ನೊಂದು ಡೈಲಾಗು ತುಂಬಾ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಡೈಲಾಗ್ ಯಾರಪ್ಪ ಬರ್ದಿರೋ ಅಂತ ನಾನು ಸರ್ಚ್ ಮಾಡಿದೆ, ಅವ್ರ ನೇಮ್ ಸಿಕ್ಕಲಿಲ್ಲ, ಸಾರಿ. ನಿಮ್ಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಡೈಲಾಗ್ ಮಾತ್ರ ಮೂವಿಲಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಒಂದೊಂದು ಡೈಲಾಗ್ ಕೇಳ್ತಾರೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಆ್ಯಂಡ್ ಕಂಪ್ಲೀಟ್ ಆಗಿ ಒಂಥರ ಅರ್ಥಪೂರ್ಣವಾಗಿದೆ ಡೈಲಾಗ್ಗಳು. ಸಾಂಗ್ಸ್ಗಳು ಥಿಯೇಟ್ರಲ್ಲಿ ಕೇಳೋದಕ್ಕೆ ತುಂಬಾ ಅದ್ಭುತವಾಗಿದೆ ಆ್ಯಂಡ್ ಒಳ್ಳೆ ಫೀಲನ್ನು ಕೊಡುತ್ತೆ, ನಿಮ್ಮನ್ನು ನೀವೇ ಮೈ ಮರೆತು ಬಿಡ್ತೀರಾ, ಅಷ್ಟು ಚೆನ್ನಾಗಿ
ಇದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ರವಿ ಬಸ್ರೂರ್ ಅವರು ತುಂಬಾ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಬಿ ಜಿ ಎಮ್ ಸಹ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಲೆಲ್ಲ ಬಿ ಜಿ ಎಮ್ನ ಟ್ರೈ ಮಾಡಿದ್ದಾರೆ. ಅದೆಲ್ಲ ತುಂಬಾ ಕೇಳೋದಕ್ಕೆ ಅದ್ಭುತವಾಗಿದೆ. ಆ್ಯಂಡ್ ದೊಡ್ಡ ಸ್ಪೀಕರಲ್ಲಿ ದೊಡ್ಡ ಸೌಂಡ್ ಎಫೆಕ್ಟಲ್ಲಿ. ಸೊ ಸಾಂಗ್ಸ್ನ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಮೂವಿನಲ್ಲಿ. ಇನ್ನು ಕ್ಯಾಮ್ರಾ ವರ್ಕು ಮತ್ತು ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಅದ್ರ ಬಗ್ಗೆ ದೂಸರ ಮಾತೇ ಇಲ್ಲ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ನಮ್ಮ ಭುವನ್ ಗೌಡ ಅವ್ರಿಗೆ, ಹಾಗೆ ಆರ್ಟ್ ಡೈರೆಕ್ಟರ್ ಆದಂಥ ಶಿವಕುಮಾರ್ ಅವ್ರಿಗೆ ಆ್ಯಂಡ್ ಎಡಿಟರ್ ಆದಂಥ ಶ್ರೀಕಾಂತ್ ಅವರು, ಇವರು ಸಹ ತುಂಬಾ ಕಷ್ಟಪಟ್ಟಿದ್ದಾರೆ. ಅದು ಮೂವಿಲಿ ಎದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಯಾರ್ಯಾರು ಸೆಟ್ ಹಾಕೋದಕ್ಕೆ ವರ್ಕ್ ಮಾಡಿದ್ದಾರೆ, ಜೂನಿಯರ್ ಆರ್ಟಿಸ್ಟ್ ಇರ್ಬೋದು, ಮತ್ತು ಅಲ್ಲಿ ಒಂಥರ ಮೂವಿನಲ್ಲಿ ಸ್ಲೇವ್ಸ್ ಥರ ಆ್ಯಕ್ಟ್ ಮಾಡಿರೋಂಥ ಜೂನಿಯರ್ ಆರ್ಟಿಸ್ಟು, ಅವ್ರಿಗೆಲ್ರಿಗೂ ಸೀರಿಯಸ್ ಆಗಿ ಹ್ಯಾಟ್ಸ್ ಆಫು. ತುಂಬಾ ಕಷ್ಟಪಟ್ಟಿದ್ದಾರೆ. ಅದು ಚಿತ್ರದಲ್ಲಿ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಜನ. ಅದಾದ ನಂತರ ಪಾರ್ಟ್ 2 ಬರೋದು ಎಲ್ರಿಗೂ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ಒಂದು ಲಿಂಕನ್ನು ಬಿಟ್ಟು ಅಲ್ಲಿಗೆ ಮೂವಿನ ಎಂಡ್ ಮಾಡ್ತಾರೆ. ಆ್ಯಂಡ್ ಪಾರ್ಟ್ 2 ಬಂದು ತುಂಬಾ ಇದಕ್ಕಿಂತ ದೊಡ್ಡದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಎಕ್ಸ್ಪೆಕ್ಟೇಷನ್ ಇನ್ನೂ ಡಬಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದಿಷ್ಟು KGF ಪಾರ್ಟ್ 1ನ ನನ್ನ ಒಂದು ಒಪಿನಿಯನ್ ಮತ್ತು ರಿವ್ಯೂ ಅಂತ ಹೇಳ್ಬೋದು. ಆ್ಯಂಡ್ ಯೂಶಲಿ ನಾನು ರಿವ್ಯೂ ಮಾಡಬೇಕಾದ್ರೆ ಮೂವಿಯ ಸ್ಟೋರಿ ಹೇಳಲ್ಲ. ಆ್ಯಂಡ್ ಇದರಲ್ಲೂ ಸಹ ಎಲ್ಲೂ ಸ್ಟೋರಿ ಮತ್ತು ಸ್ಪಾಯ್ಲರ್ಗಳನ್ನ ಹೇಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ರಿವ್ಯೂನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸ್ವಲ್ಪ ಜನ ಬೇಕು ಅಂತ ನೆಗೆಟಿವ್ ಕಮೆಂಟ್ಸ್ನ ಹಾಕ್ತಾಯಿದ್ದಾರೆ. ಅವರು ಹಾಕೋ ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗ್ತಾಯಿದೆ ಅವ್ರು ಮೂವಿನೇ ನೋಡಿದೆ ಕಮೆಂಟ್ನ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ನಮಗೆ ಮೂವಿ ನೋಡಿ ಸ್ವಲ್ಪ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದರೆ ಸ್ವಲ್ಪ ಗೊತ್ತಾಗುತ್ತೆ ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅಂತ. ಅವ್ರು ನೋಡಿದ್ರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅವರು ಮೂವಿ ನೋಡ್ದೇ ಕಮೆಂಟನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ದಯವಿಟ್ಟು ಅದನ್ನೆಲ್ಲ ನಂಬೋಕೆ ಹೋಗಬೇಡಿ. ಆದಷ್ಟು ನೀವೇ ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯನ್ಸ್ನ ಮಾಡಿ. ಆ್ಯಂಡ್ ಮೂವಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ವಿಚಾರನ ಹೇಳಬೇಕಾಗಿತ್ತು, ವಿಜಯ್ ಕಿರಂಗಂದೂರು ಅವರು ಪ್ರೊಡ್ಯೂಸರು, ಅವ್ರಿಗೆ ರಿಯಲಿ ಹ್ಯಾಟ್ಸ್ ಆಫ್. ಇಷ್ಟು ದೊಡ್ಡ ಕನ್ನಡ ಮೂವಿನ, ಇಷ್ಟು ಒಳ್ಳೆ ಮೂವಿನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಬೇರೆ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡಿ ಅಲ್ಲೂ ಸಹ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಮೂವಿ ತುಂಬಾ ಚೆನ್ನಾಗಿದೆ. ಮಿಸ್ ಮಾಡದೆ ಹೋಗಿ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಪೈರಸಿ ಮಾಡೋಕ್ಕೆ ಹೋಗ್ಬಿಡಿ. ಪೈರಸಿಗಳು ಸಿಕ್ಕಿದ್ರೆ ವಾಟ್ಸಪ್ ನಂಬರ್ಗೆ ಕಳಿಸಿ, ಅವರು ಅದನ್ನು ರಿಮೂವ್ ಮಾಡಿಸ್ತಾರೆ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ಶೇರ್ ಮಾಡಿ. ಆ್ಯಂಡ್ ಚಾನಲ್ಗೆ ಮರ್ಯಾದೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಬಾಯ್ ಬಾಯ್.